ಗ್ರಾಮಗಳಲ್ಲಿ ಮರೀಚಿಕೆಯಾಗಿಯೇ ಉಳಿದ ಅಭಿವೃದ್ಧಿ. ಮಳೆ ಬಂದ್ರಂತೂ ಸಾಕು ಗ್ರಾಮದ ಜನರ ಪಾಡು ಹೇಳತೀರದು. ಒಂದು ರೀತಿಯಾಗಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಮರೀಚಿಕೆ ಆಗಿಯೇ ಉಳಿದಿದೆ ಅಂತಾನೆ ಹೇಳ್ಬೋದು. ಮಳೆ ಬಂದ್ರಂತೂ ಗ್ರಾಮದ ಜನರ ಪಾಡು ಹೇಳತೀರದು. ಕೆಸರು ಗೆದ್ದೆಯಂತಾದ ರಸ್ತೆ, ಚರಂಡಿಯಲ್ಲಿ ನಿಂತ ನೀರು. ನಂಜನಗೂಡು ತಾಲೂಕು ಹೆಮ್ಮರಗಾಲ ಗ್ರಾಮದಲ್ಲಿ ಅವ್ಯವಸ್ಥೆ ಜಾಸ್ತಿ ಆಗಿದೆ. ಮಕ್ಕಳು, ವೃದ್ಧರು ರಸ್ತೆಯಲ್ಲಿ ಸಂಚರಿಸಲು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಕೆಸರು ರಸ್ತೆಯಲ್ಲಿ ಬಿದ್ದು ಹಲವರು ಆಸ್ಪತ್ರೆಯ ಪಾಲಾಗಿದ್ದಾರೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮತ ಕೇಳಲು ಬರ್ತಾರೆ, ಆದರೆ ಈ ಕೆಲಸವನ್ನ ಮಾಡಲ್ಲ. ಅಧಿಕಾರಿಗಳು ಕಚೇರಿ ಬಿಟ್ಟು ಸಮಸ್ಯೆಯನ್ನ ಆಲಿಸೋದೇ ಇಲ್ಲ ಅಂತ ಹೇಳಿ ಆ ಗ್ರಾಮದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಕೆಸರುಮಯವಾದ ರಸ್ತೆ, ಇನ್ನು ಚರಂಡಿ ವ್ಯವಸ್ಥೆ ಸ್ವತಂತ್ರ ಬಂದು 75 ವರ್ಷ ಕಳೆದ್ರೂ ಕೂಡ ಆ ಗ್ರಾಮ ಇನ್ನೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಎಷ್ಟೇ ಅಲ್ಲಿ ಗ್ರಾಮಸ್ಥರು ಕೂಡ ಎಷ್ಟೇ ಹೇಳಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಬಂದು ಆ ಗ್ರಾಮವನ್ನ ಸರಿ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಒಂದು ರೀತಿಯಾಗಿ ಆ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆಯಾಗಿಯೇ ಉಳಿದಿದೆ ಅಂತ ಹೇಳಿ ಆ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಕೆಸರು ಗದ್ದೆಯಂತಾದ ರಸ್ತೆ, ಚರಂಡಿಯಲ್ಲಿ ನಿಂತ ನೀರು. ಇದು ನಂಜನಗೂಡು ತಾಲೂಕು ಇಲ್ಲಿ ಏನು ಸಮಸ್ಯೆ ಚೆನ್ನಾಗಿದಾಗಲ್ಲ. ರೋಡ್ ಇದು ಎಲ್ಲ ಒಂಚೂರು ಇದಾಗಿಲ್ಲ. ಯಾರು ನಮಗೆ ಬಂದು ನೋಡ್ತಾ ಇಲ್ಲ. ಡ್ರೈನ್ ಗೀನ್ ಎಲ್ಲ ನೀರೆಲ್ಲ ಮನೆ ಬಾಗಿಲಿಗೆಲ್ಲ ಬರ್ತದೆ. ನಾವು ಅದನ್ನೇ ತಿರ್ಕೊಂಡು ಹೋಗ್ಬೇಕು ಬರಬೇಕು. ಏನು ಬಂದು ನೋಡೋದೇ ಇಲ್ಲ. ನಾವು ಎಲೆಕ್ಷನ್ ಹೊತ್ತಿಗೆ ಬರ್ತಾರ ಓಟ್ ಮಕ್ಕಳು ಬರೀ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಎಲ್ಲವೂ ನಾವು ಕೈ ಹಿಡ್ಕೊಂಡು ಹೋದ್ರೂ ವಯಸ್ಸಾದವ್ರು ಬಂದವ್ರು ಎಲ್ಲ ಬಿದ್ದು ಬಿದ್ದು ಹೇಳ್ತಾರೆ. ಯಾರು ರೋಡ್ನೇ ಮಾಡಿಸ್ಕೊಡ್ತೀವಿ. ತೀರೋಳಕ್ಕಾಗಲ್ಲ, ಮಕ್ಕ ಮರಿಗ ನಾವು ಬರೋಕ್ಕಾಗಲ್ಲ. ಈಚ ಕಾಲು ಹಾಕಿದ್ರೆ ಜಾರ್ತದ, ಕೂಡ್ಲವ್ರು ಬರೋಕ್ಕಾಗೋದಿಲ್ಲ. ಭಾರಿ ಹಿಂಸ ನಮ್ಗೆ ಸರ್. ನಮ್ಗೆ ಜಲ್ದಿ ನಮ್ಗೆ ರೋಡ್ ಮಾಡ್ಕೊಡ್ಬೇಕು. ಈ ರೋಡ್ ಮಾತ್ರ ಓಟ್ ಹಾಕಿ ಅಂತ ಬರ್ತಾರ, ಓಟ್ ಹಾಕಿಸ್ಕೊತಾರ, ಗೆದ್ಕೋತಾರ. ಅವ್ರ ಮನೇಲಿ ಅವ್ರಿಗೆ ಬಹಳ ಸಂಬಂಧ ದೇವಸ್ಥಾನಕ್ಕೆ ಮೇಲೆ ಮೇನ್ ರೋಡ್ ಕನೆಕ್ಷನ್ ಇರ್ತಕ್ಕಂಥ ಒಂದು ರಸ್ತೆ ಡಾಂಬರೀಕರಣ ಆಗಿಲ್ಲ. ಮಳೆ ಬಿತ್ತು ಅಂದ್ರೆ ಜನ ಮಂದಿ, ವಯಸ್ಸಾದವರು, ಚಿಕ್ಕ ಮಕ್ಕಳು, ದೊಡ್ಡವರು ಜಾರಿ ಜಾರಿ ಬೀಳ್ತಾರೆ. ಎರಡೂ ಕಡೆ ಚರಂಡಿ ಇದ್ದು ಆ ಚರಂಡಿ ನೀರು ತುಂಬ್ಕೊತಾ ಇರುತ್ತೆ. ಮಳೆ ಬಂದಾಗ ಸೊಳ್ಳೆಗಳ ಕಾಟ, ಮಕ್ಕಳುಗಳಿಗೆ ಕಚ್ಚು, ಡೆಂಗ್ಯೂ ಜ್ವರ, ಆ ಜ್ವರ ಅಂತ ಹಾಸ್ಪಿಟ್ಲ್ಗೆ ಹೊರಬೇಕಾಗುತ್ತೆ ಮಕ್ಕಳುಗಳನ್ನ. ಇಂಥ ಪರಿಸ್ಥಿತಿ ಇದೆ. ನಮಗೆ ಯಾರು ಬಂದು ಬೀಗ ನಿಂತ್ಕೊಂಡು ನೋಡಿ ಅಪ್ಪ ನಮ್ಮ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸಂದೀಪ್, ಒಂದ್ ಕಡೆ ನೋಡ್ತಾ ಇರ್ಬೋದು, ಈ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದೇ ಒಂದ್ ರೀತಿಯಾಗಿ ಮರೀಚಿಕೆಯಾಗಿ ಉಳಿದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನು ರಾಜ್ಯ ಸರ್ಕಾರ ಏನೇ ರೀತಿಯ ಒಂದು ಅಭಿವೃದ್ಧಿಯ ಒಂದು ಹೊಳೆಯನ್ನ ಹರಿಸಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಅಭಿವೃದ್ಧಿಯನ್ನೇ ಕಾಣದೇ ಇರುವಂತಹ ಗ್ರಾಮಗಳು ಇಂದಿಗೂ ಇದ್ದಾವೆ ಅನ್ನುವಂಥದ್ದಕ್ಕೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಮ್ಮರಗರ ಗ್ರಾಮ ಸ್ಪಷ್ಟ ನಿದರ್ಶನೆಯಾಗಿ ಉಳ್ಕೊಂಡಿರ್ತಕ್ಕಂಥ ಒಂದು ಸ್ವತಂತ್ರ ಬಂದು 7 ದಶಕಗಳು ಕಳೆದ್ರು ಕೂಡ ಈ ಒಂದು ಗ್ರಾಮದ ರಸ್ತೆಗಳು ಡಾಂಬರೀಕರಣವನ್ನೇ ಕಂಡಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಳೆ ಬಂದ್ರಂತೂ ಕೂಡ ಈ ಒಂದು ಗ್ರಾಮದಲ್ಲಿ ಒಂದು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಹ ಗ್ರಾಮಸ್ಥರ ಪಾಡು ನಿಜಕ್ಕೂ ಕೂಡ ಹೇಳ್ತಿರೋದು. ಅಲ್ಲದೆ ಚರಂಡಿ ವ್ಯವಸ್ಥೆ ಇದ್ರೂ ಕೂಡ ಇಲ್ಲದಂತಾಗಿರ್ತಕ್ಕಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಅನರ್ಮಲತೆಯಿಂದ ಕೂಡಿರ್ತಕ್ಕಂಥ ಚರಂಡಿ ವ್ಯವಸ್ಥೆಯಲ್ಲಿ ಗಬ್ಬೆದ್ದು ನಾರ್ತಾ ಇರ್ತಕ್ಕಂಥ ಚರಂಡಿ ನೀರು ತುಂಬಿ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಕೂಡ ಈ ಒಂದು ಹೆಮ್ಮರಗಾಲ ಗ್ರಾಮಸ್ಥರು ಬದುಕ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಸಮಸ್ಯೆಗಳ ಕುರಿತು ಸಾಕಷ್ಟು ಬಾರಿ, ಅಂದ್ರೆ ಸುಮಾರು 16 ವರ್ಷಗಳಿಂದ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಕೊಳ್ತಾನೆ ಬರ್ತಾ ಇದ್ದಾರೆ ನಮ್ಮ ಗ್ರಾಮದ ಸಮಸ್ಯೆಯನ್ನ ಪರಿಹರಿಸಿ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಯಾವ್ದೋ ಒಂದು ರೀತಿನಲ್ಲಿ ಇವೆಲ್ಲದಕ್ಕೂ ಕೂಡ ಒಂದು ಗಟ್ಟಿ ಚರ್ಮದ ಒಂದು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಕೇವಲ ಮತಕ್ಕೆ ಮಾತ್ರ ಇವರನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಈಗ ಗ್ರಾಮಸ್ಥರ ಆಕ್ರೋಶ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥ ಗ್ರಾಮಸ್ಥರು ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ದಂತ ಪಕ್ಷದಲ್ಲಿ ನಾವು ಮತವನ್ನ ಚಲಾಯಿಸೋದಿಲ್ಲ, ಮತದಾನ ಬಹಿಷ್ಕಾರವನ್ನ ಮಾಡ್ತೇವೆ ಅನ್ನುವಂತ ಪಟ್ಟನ್ನ ಕೂಡ ಈಗ ಹಿಡಿದಿರ್ತಕ್ಕಂಥದ್ದು. ಅಂಕಿತ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.